ಸ್ನೇಹಿತರೆ ಫೋಮ್ ಹೊಡಿತಾ ಇದ್ದಾನೆ ಗ್ಲಾಸಿಗೆಲ್ಲ ಫುಲ್. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲದೀವಿ ಅಂದರೆ ಉಳಿಯಾರ್ದ ಡೌನ್ನಾಗಿದ್ದೀವಿ. ಇಲ್ಲೊಂದು ಮೈನ್ಸ್ ಐತೆ. ಹಿಂದೆ ನಮ್ಮ ದುರ್ಗದವೆಲ್ಲ ಗಾಡಿ ನಿಂತ್ಕೊಂಡಿದ್ವು. ಎಲ್ಲಂದರೆ ದೊಡ್ಡ ಬ್ಯಾಲ್ಕೆರೆ ಹತ್ರ. ಇಲ್ಲಿಂದ ಲೋಡ್ ಆಗ್ತದಂತೆ. ರಾತ್ರಿ 9 ಗಂಟೆಯಿಂದ ಹೊಡಿತಾನೇ ಇದ್ದೀನಿ ಗುರು. ಮೇನ್ ನಮಗೇನಂದರೆ ಗಡ್ಸಿಂದ ತಿಪ್ಟೂರಿಗೆ ಬರ್ತಿದ್ವಲ್ಲ, ಆ ರೋಡ್ ಕೆಲಸ ಮಾಡೋ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅಂದರೆ ರೋಡ್ ಬಂದ್ ಮಾಡ್ಯಾರೆ, CC ರೋಡ್ ಮಾಡೋರು. ಅಲ್ಲಿ ಬಿಡಲಿಲ್ಲ. ಮತ್ತು ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಅರಸೀಕೆರೆಗೆ ಬಂದ್ವಿ. ಅರಸೀಕೆರೆಗೆ ಬಂದು ಅರಸೀಕೆರೆಯಿಂದ ಹೈವೇಗೆ ಹೊಡೆದ್ವಿ ಗುರು. ಆ ಹೈವೇ ಮಾಡಿದಾರಂದರೆ ಯಾರನ್ನ ಹೊಸ್ದಾಗಿ ಹೋದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ತಾರೆ ಗಾಡಿನ. ಹಂಗೆ ಮಾಡಿದ್ದಾರೆ. ಒಂದು ಸೈನಿಂಗ್ ಬೋರ್ಡ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ನಾವು ಇದು ಉಳಿಯಾರ್ ಬೈಪಾಸಾಗೆ, ಉಳಿಯಾರ್ ಬೈಪಾಸ್ ಅಂದ್ರೆ ತಿಪ್ಟೂರು ಬೈಪಾಸ್ನಾಗೆ ಬಂದು ಉಳಿಯಾರ್ ರೋಡಿಗೆ ಹತ್ತಕ್ಕೆ ಸರ್ವಿಸ್ ರೋಡ್ ಐತೆ. ಸರ್ವಿಸ್ ರೋಡ್ ಏನು ಮಾಡಿದ್ದಾರೆ ಅಂದರೆ ಹಿಂಗೆ ಬಂದು ಮೇಲ್ಗಡೆ ಹತ್ತಿ ಹಿಂಗೆ ಲೆಫ್ಟಿಗೆ ತಾಬೇಕು. ಸರ್ವಿಸ್ ರೋಡನ್ನು ಚಾಲು ಐತೆ. ಆದರೆ ಇನ್ನೊಂದು ಸ್ವಲ್ಪ ಬಂದು ಮೇಲೆ ಹತ್ತೀವಿ. ಟರ್ನಿಂಗ್ ಇನ್ನೊಂದು 500 ಮೀಟ್ರ್ ಇರ್ತತ. ನನಗೆ ಸರ್ವಿಸ್ ರೋಡೇ ಎಂಡ್ ಆಗೈತೆ ಗುರು. ಅಲ್ಲಿ ಒಂದು ಗುಂಡಿ ಬಿದ್ದುಬಿಟ್ಟೆ ದೊಡ್ಡದು. ಒಂದು 30 ಅಡಿ ಅಗಲ ಐತೆ, ಒಂದು 10 ಅಡಿ ಆಳ ಐತೆ. ಅದ್ರಾಗ ಲಾರಿ ಬಿದ್ದರೆ ಗೊತ್ತೇ ಆಗಲ್ಲ ಗುರು. ನಾನು ಸರ್ವಿಸ್ ರೋಡಾಗಿ ಬರ್ಬೇಕಾಗಿತ್ತು. ಅಲ್ಲಿ ಗೂಗಲ್ ಅಕ್ಕನ ಕೇಳ್ಕೊಂಡು ಗೂಗಲ್ ಅಕ್ಕ ಸರ್ವಿಸ್ ರೋಡ್ ಅಂದ್ಲು. ನಾನು ಸರ್ವಿಸ್ ರೋಡ್ ಬಿಟ್ಟು ಹೈವೇಗೆ ಸುಮ್ಮನೆ ಬಂದೆ. ಅವಾಗ ಮುಂದೆ ಅಲ್ಲಿ ಬಂದು ನೋಡ್ತೀನಿ ಗುರು, ಸರ್ವಿಸ್ ರೋಡೇ ಇಲ್ಲ. ನಾವೆಲ್ಲ ಬಂದು ಸ್ಪೀಡಾಗಿ ಬಂದಿದ್ರೆ ಗುಂಡಕ್ಕೆ ಹೋಗ್ಬಿಡೋದು. ಮತ್ತೆ ಮುಂದೆ ಬಂದು U-ಟರ್ನ್ ಮಾಡ್ಕೊಂಡು ಬಂದೆ. ಇವನಂತೂ ಅಲ್ಲಿದ್ದಾನು ನಿದ್ದೆ ಮಾಡ್ದ. ಇವಾಗ ಎದ್ದಾನೆ. ಯಾಕಂದರೆ ನನಗೂ ಇವಾಗ ನಿದ್ದೆ ಬಂದಂಗೆ ಆಯಿತು. ಅದಕ್ಕೆ ಬೆಲ್ಕೆರೆ ಕ್ರಾಸಾಗಿ 20 ನಿಲ್ಲಿಸಿದಾಗ ಅವಾಗ ಎದ್ದ. ಯಾಕೆ ಇಲ್ಲಿ ನಿಲ್ಲಿಸಿ ಅಂದ, ನಿದ್ದೆ ಬರ್ತೈತಂದೆ. ಅವಾಗ ಎದ್ದು ಟೈರಲ್ಲಿ ಚೆಕ್ ಮಾಡ್ಕೊಂಡು ಒಂದು ಸ್ವಲ್ಪ ಕೆಳಗೆ ಕುತ್ಕೊಂಡು ಹೊಲ್ಟ್ವಿ. ಮಕ್ಕಂತಿದ್ದೆ ಗುರು. ಯಾಕೆ ಮಲ್ಕೊಳ್ಲಿಲ್ಲ ಅಂದರೆ ಫ್ಯಾಕ್ಟ್ರಿ ಬರೀ 40 ಕಿಲೋಮೀಟ್ರ್ ಐತೆ. 40 ಕಿಲೋಮೀಟ್ರ್ ಇಟ್ಕೊಂಡು ಮಕ್ಕಂಡ್ರೆ ನಾನು ಎದ್ದೇಳೋದು 12 ಗಂಟೆಗೆ. ಅದಕ್ಕೆ ಅಲ್ಲಿ ಫ್ಯಾಕ್ಟ್ರಿ ತನಕ ಹೋಗ್ಬಿಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಯಾಕೋ ಇದ್ದಕ್ಕಿದ್ದಂಗೆ ಇದು ಗಾಡಿ ದಮ್ ಕಳೆದ್ಬಿಡ್ತು. ಮೋಸ್ಟ್ಲಿ ಡೆಫಿನ್ ಪ್ರಾಬ್ಲಮ್ ಇರ್ಬೇಕು ಅನ್ಸುತ್ತೆ. ಡೆಫಿನ್ದು ಫಿಲ್ಟ್ರು ಹೊರಗಡೆ ಒಂದು ಚೇಂಜ್ ಮಾಡಿದ್ವಿ ನಾವೇ. ಒಳಗಡೆ ಚೇಂಜ್ ಮಾಡಿದ್ದಿಲ್ಲ. ಒಳಗಡೆ ಟ್ಯಾಂಕಿನ ಒಳಗಿರೋ ಚೇಂಜ್ ಮಾಡಿದ್ವಿ, ಹೊರಗಡೆ ಚೇಂಜ್ ಮಾಡಿದ್ದಿಲ್ಲ. ಅದ್ರದ್ದೇ ಇರ್ಬೇಕನ್ನುತ್ತೆ ನೋಡಿ. ಟಾಪ್ ಆಗ್ಬಿಟ್ಟು ಹಂಗೆ ತರಡ್ ಕೇಳುತ್ತೆ. ಏನು ಮಾಡೋಂಗಿಲ್ಲ, ಹೋಗ್ತಾ ಇರ್ಬೇಕು. ಇವಾಗ ಇದು ಅಪ್ಪಲ್ಲ, ಹಂಗಾಗಿ ಗೇರ್ ಕೇಳ್ತೈತೆ. ಇವು ಅಪ್ಪ ತಿಳಿದ್ರೆ ಸೀದಾ ಹಿರಿಯೂರಕ್ಕೆ ಹೋದಂಗೆ. ಮೊದಲು ಇದು ರೋಡು ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ರೋಡ್ ಸೂಪರಾಗಿ ಮಾಡಿದ್ದಾರೆ ನೋಡಿ. ಸೂರ್ಯದೇವ ಬರ್ತಾ ಇದ್ದಾರೆ. ಅಷ್ಟೊಂದೇನು ಶಾಖ ಕೊಡಲ್ಲ ಇವರು. ಇವಾಗ ನಾರ್ಮಲಾಗಿ ಇರ್ತಾರೆ ನೋಡಿ. ಇನ್ನು ಇವಾಗ ಬರ್ತಿರೋದು ಇನ್ನು 6 ಗುರು ಟೈಮು. ನಾನು ರಾತ್ರಿ 9 ಗಂಟೆಯಿಂದ ಹೊಡಿತಾ ಇದ್ದೀನಿ. 300 ಕಿಲೋಮೀಟ್ರ್ ಬಂದೀನಿ. ಘಾಟ್ನಾಗೆ ಭಾಳ ಟೈಮ್ ಆಯಿತು. 1 ಗಂಟೆ ಆಗ್ಬಿಡ್ತು. ಘಾಟ್ನಾಗೆ ಇದ್ವಿ 1 ಗಂಟೆ ಆದರೂ ನಿನ್ನ. ಯಾಕಂದರೆ ಘಾಟ್ ಹತ್ತಿದ್ಮೇಲೆ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿಂದ ಇತ್ಲಾಗ ಮೈಲೇಜೇ ಬರಲಿಲ್ಲ ಗುರು. ಮತ್ತು ಬಳ್ಳಾರಿ ಗಾಡಿ ತಗೊಂಡು ಒಂದು ಅರ್ಧ ಗಂಟೆ ನಿಲ್ಲಿಸಿದ್ವಿ ನೋಡಿ. ಎಷ್ಟು ಲೀಟ್ರ್ ಬಿಟ್ಬಿಡ್ತಾ ಅಂತೈತೆ. ಸೆನ್ಸರ್ ಪ್ರಾಬ್ಲಮ್ ಐತೆ. ಅದು ಯಾರನ್ನು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರತ್ತಕ್ಕೆ ಹೋಗೋವರೆಗೂ ಸರೋಗಲ್ಲ ಅನ್ಸುತ್ತದು. ನೋಡೋಣ, ಜಾರ್ಖಂಡಿಗೆ ಕಳಿಸಿದ್ರೆ ಹೋಗೋಣ. ಇವಾಗಂತೂ ಶೋರೂಮ್ನಾಗ ಹೋಗಿ ಎಲ್ಲ ತೋರಿಸ್ಬೇಕು ನೋಡಿ, ಕೆಲಸ ಮಾಡಿಸಿ. ದೊಡ್ಡಪ್ಪ ಅಲ್ಲೇ ಇದ್ದಾನೆ. ದೊಡ್ಡಪ್ಪನಿಗೆ ಇವತ್ತು ನೈಟ್ ಬಿಡ್ತಾನೆ ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ. ಚಹಾ ಕುಡಿಯೋಣ ಅಂತಿದ್ದೆ. ನಮ್ಮ ಧ್ರುವ ಕುಮಾರು ಮತ್ತು ನವೀನ್ ಕುಮಾರ್ ಇಬ್ಬರು ಸೇರಿ ಚಹಾ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕರ, ಜಾಸ್ತಿ ಚಹಾ ಕುಡಿಬೇಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ಕುಡ್ದಿಲ್ಲ. ರಾತ್ರಿ 3 ಗಂಟೆಗೆ ಒಂದು ಟೀ ಕುಡ್ದಿದ್ದೆ, ನಿದ್ದೆ ಬಂದಂಗೆ ಆಗ್ತೈತೆ ಅಂತೇಳಿ. ಇವಾಗ ಬೆಳಿಗ್ಗೆನು ಕುಡ್ದಿಲ್ಲ. ಏನಿದ್ರು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಅಂದರೆ ಕನ್ನಡದಾಗೆ, ಅಚ್ಚ ಕನ್ನಡದಾಗ ನಮ್ಮ ಭಾಷೆಗೆ ಹೇಳ್ಬೇಕಂದ್ರೆ ಡಿಕಾಷನ್ ಅಂತಾರೆ ಅದನ್ನ. ಹಾಲಿಲ್ದಂಗೆ ಕುಡಿಯೋದು. ಅದನ್ನು ಕುಡಿತೀನಿ ನೋಡಿ. ಇಲ್ಲಿ ನೋಡಿ, ಈ ಕಡೆ ಎಷ್ಟು ಚೆನ್ನಾಗಿದೆ ವಾತಾವರಣ. ಮೊದಲು ಇದನ್ನು ಅಪ್ಪಿತ್ತು, ಇದನ್ನೆಲ್ಲ ಕಡ್ದು ಇದು ಮಾಡಿದ್ದಾರೆ ನೋಡಿ. ಮುಂದ್ಗಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಇಲ್ಲಿಂದ ಸೀದಾ ಹಿರಿಯೂರಿಗೆ ಹೊಲ್ಟ್ಬಿಡ್ತೈತೆ ಲಾರಿ. ಗಾಡಿನೂ ಯಾಕೋ ಹೀಟ್ ಆಗ್ತೈತೆ ಗುರು ಜಾಸ್ತಿ. ಟೆಂಪ್ರೇಚರು ನಾರ್ಮಲ್ ಇರೋಂಗಿಲ್ಲ, ನಾರ್ಮಲ್ ದಾಟ್ತೈತೆ.
ನಮ್ಮ ಮೆಕ್ಯಾನಿಕ್ ಯಾವುದೋ ರೆಡ್ ಕೂಲೆಂಟ್ ಹಾಕಿದ್ದ, ಆ ರೆಡ್ ತೆಗೆದು ಗ್ರೀನ್ ಹಾಕ್ಬೇಕು. ಟೆಂಪ್ರೇಚರ್ ಒಳಗಿರ್ಬೇಕು, ನಾರ್ಮಲ್ ಇರ್ಬೇಕಾಯ್ತು, ಮ್ಯಾಲೆ ಏರ್ತಾಯ್ತು ನೋಡಿ. ಹಿರಿಯೂರು ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಐತೆ. ಸೀದಾ ಹಿರಿಯೂರು ಬೈಪಾಸಾಗಿ ಹೋಗಿ ಎಲ್ಲ ಫಾಸ್ಟ್ ಫುಡ್ಡಿಗೆ ನಿಲ್ಲಿಸ್ಬೇಕು. ಹೊಟ್ಟೆ ಬೇರೆ ಕೆರಿತೈತೆ. ಹಿರಿಯೂರ್ಗೆ ಹೋಗಿ ಡಬಲ್ ರೋಡ್ ಹತ್ತಿಸಿದಂಗೆ ಶಿಶಿಗೆ ಗಾಡಿ ಕೊಡೋದು. ಇಲ್ಲೇ ಕೊಡ್ತಿದ್ದೆ, ಇನ್ನೇನು ಅಂಥೇಳಿ ಅವನು ನನ್ನ ಜೊತೆಗೆ ಕುತ್ಕೊಂಡಿದ್ದ. 3:30ವರೆಗೂ ಕುತ್ಕೊಂಡು 3:30ಯಿಂದ ಅಲ್ಲಿ ಇಲ್ಲಿ ತೂಗುಡಿಸ್ಕೆ ಬಂದಾನೆ. ಅದಕ್ಕೆ ಸಿಂಗಲ್ ರೋಡಾಗಿ ಇನ್ನೂ ಬೇಡ ಅಂತೇಳಿ ನಾನೇ ಕೊಟ್ಟಿಲ್ಲ. ಹೈವೇಗೆ ಹೋಗೋಣ. ಹೈವೇ ರೋಡಾಗಿ ಪರ್ಫೆಕ್ಟಾಗಿ ರೋಡ್ ಕ್ರಾಸ್ ಗೆರೆ ಕ್ರಾಸ್ ಮಾಡ್ದಂಗೆ ಹೊಡೆದ ಅಂದರೆ ಸಿಂಗಲ್ ರೋಡಾಗೆ ಕೊಡ್ತೀನಿ. ಸಿಂಗಲ್ ರೋಡ್ ಅಂದರೆ ಫುಲ್ ರೋಡಾಗಿ ಅಂಥ ಸಿಂಗಲ್ ರೋಡಾಗಿ ಕೊಡಲ್ಲ. ಇಲ್ಲೈತೆ ನೋಡಿ, ಮೆಗಾ ಹೈವೇ ಅಂತಾರಿದ್ದ. ಇಂಥ ರೋಡ್ನಾಗೆ ಗಾಡಿ ಕೊಡೋದು. ಈ ಮೆಗಾ ಹೈವೇ ಅಂತಾರಿದ್ದ. ಇದಕ್ಕೆ ಒಂದು ಟೋಲ್ ಐತೆ, ಟೋಲ್ ಓಪನ್ ಆಗಿಲ್ಲ ನೋಡಿ ಇನ್ನು. ಬನ್ನಿ ಹಿರಿಯೂರು ಹತ್ರ ಹೋಗಿ ಸಿಗೋಣ. ಬಂದ್ವಿ. ಟೈಮ್ ಎಷ್ಟಾಗೈತೆ ಅಂದರೆ 6:50 ಆಗೈತೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತು. ಬಿಸಿಲು ಬೇರೆ ಬೀಳ್ತೈತೆ, ಕಣ್ಣು ಅಂತೈತೆ. ಅದಕ್ಕೆ ಶಿಷ್ಯನಿಗೆ ಕೊಟ್ಟೆ. ಇಲ್ಲಿಂದ ಹೈವೇ ಅಲ್ಲ, ಅದಕ್ಕೆ ಇಲ್ಲಿಂದ ನಿಧಾನಕ್ಕೆ ನಡಿ, ಹಂಗೆ ತಿಂಡಿ ಪಾರ್ಸಲ್ ತಗೊಂಡೋದ್ರ ಅಂತಂತೇಳಿ ಶಿಷ್ಯನಿಗೆ ಕೊಟ್ಟಿನಿ ನೋಡಿ. ಇಲ್ಲಿಂದ ಸಾಣಿಕೇರಿಗೆ ಹೊಡಿತಾನೆ. 30 ಕಿಲೋಮೀಟ್ರ್ ಹೋಗ್ತಾನೆ ಅಷ್ಟೇ ಇಲ್ಲಿಂದ ಫ್ಯಾಕ್ಟ್ರಿಗನ್ನ. ಸಾಕು, T200ಗೆ ಚೇಂಜ್ ಮಾಡಿಬಿಡ್ಬೇಕು. ಇಲ್ಲಿಂದ ಹೋಗ್ತಾನೆ ನೋಡಿ. ಇದ್ರ ಕರೆಕ್ಟಾಗಿ ಕಣ್ಣಿಗೆ ಸೂರ್ಯ ಕುಗ್ತೈತೆ, ಅದಕ್ಕೆ ಕೊಟ್ಬಿಟ್ಟೆ ನಡೆಯೋತ್ತಾಗಂತೇಳಿ. ಇವಾಗ ಮುಂದೆ ಎಲ್ಲ ತಿಂಡಿ ತಗೊಂಡು ಹೋಗ್ಬೇಕು. ಫ್ಯಾಕ್ಟ್ರಿನಾಗ ಎಷ್ಟು ಗಾಡಿ ಇದಾವೆ ಅಂತ ಗೊತ್ತಿಲ್ಲ. ಯಾರನ್ನ ಮುಂದೆ ಇದ್ರೆ ಕೇಳ್ಬೋದಾಗಿತ್ತು. ನಮಗೆ ಗೊತ್ತಿರೋಂಥವ್ರು ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಏನೋ ಕೇಳಿಲ್ಲ, ಏನಿಲ್ಲ. ಹೆಂಗನಾಗಲಿ ತಿಂಡಿ ತಗೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗಿ ನೋಡೋಣ ಎಷ್ಟು ಗಾಡಿ ಇದಾವೆ. ಬಂದೀವಿ ಗುರು. ಗಾಡಿ ಭಾಳ ಇದ್ದಾವೆ ನೋಡಿ. ಅಲ್ಲೊಂದು ಐತೆ, ಇಲ್ಲಿದ್ದಾವೆ. ಇನ್ನು ಯಾವುದು ಒಂದು ಗಾಡಿನೂ ಒಳಕ್ಕೆ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ಇದು ನಮ್ಮ ಹಿಂದೆ ಬಂದಿದ್ದು ನೋಡಿ. 16 ಗಾಡಿ, 16 ನಮ್ಮದೇ ಇರೋದು. ನೋಡೋದು ಏನು ಹೇಳ್ತಾರೋ. 1 2 3 ನಂದು 4, ಇಲ್ಲೊಂದು 2, ಅಲ್ಲೊಂದು 5, ಅಲ್ಲೊಂದು 6 ಗಾಡಿ ಅದಾವೆ ಗುರು. ಅಷ್ಟೇ, ಜಾಸ್ತಿ ಏನಿಲ್ಲ. ನಂದು ಸೇರಿ 6 ಇರೋದು. ಅವ್ರು ಯಾವಾಗ ಕರೀತಾರೆ 8 ಗಂಟೆ ಮೇಲೆ ಅಂತ ಕರೆಯೋದು. ಇನ್ನು 7:15 ಬಂದಿವಿ. ಇನ್ನು ಸ್ವಲ್ಪ ಹೊತ್ತಿಗೆ ಕರೀತಾರೆ, ನೋಡೋಣ ಬನ್ನಿ. ನಮ್ಮ ಮುಂದೆ 8 ಗಾಡಿ ಇದ್ವು, ನಮ್ಮದೇ ಖಾಲಿ ಮಾಡ್ತಾ ಇದ್ದಾರೆ. ನಮ್ಮದು ಬೇರೆ ಮಾಲು ವೆಯ್ಟ್ಲೆಸ್ಸು, ಫುಲ್ ಹೈಟ್ ಐತೆ ನೋಡಿ. ಮಾಲ್ ಅರ್ಜೆಂಟ್ ಐತಂತೆ, ಅದಕ್ಕೆ ಅಣ್ಣನೂ ಎಷ್ಟು ಜೋರಾಗಿ ಬೀಸ್ತಿದ್ದಾನೆ. ಇವಾಗ ಗಾಡಿ ಖಾಲಿ ಮಾಡ್ದಟ್ಟಿಗೆ ಇಳಿದು ಬಂದು ನಂದೇ ಖಾಲಿ ಮಾಡೋದು. ಎಲ್ಲ ಹೇಳ್ದೆ ಗುರು, ಅಲ್ಲೆಲ್ಲ ಅನ್ಲೋಡ್ ಮಾಡ್ತಾನೆ ಗೊತ್ತಿಲ್ಲ. ಹೇಳ್ಕೊಳ ಜೋರಾಗಿ ಹೇಳಿ ಸಂತ. ಟಾರ್ಪಲ್ ಬಿಚ್ಚಿ ಎತ್ತಿ ನೋಡಿ. ಅಣ್ಣ ಎಷ್ಟು ಫಾಸ್ಟಾಗಿ ಎಳಿತದಾನೆ. 2 ಫ್ಯಾನ್ ಇದೆ ಗುರು, ಸಿಕ್ಕಾಬಟ್ಲೆ ಗಾಳಿ ಹೊಡಿತೈತೆ. ಅದ್ರ ಕುಚ್ಚ ಅಲ್ಲಾಡ್ತೈತೆ ನೋಡಿ ಮೇಲೆ. ಆ ಫ್ಯಾನಿನ ಮುಂದೆನೇ ಗಾಡಿ ನಿಲ್ಸಿರೋದು ನಾನು ನೋಡಿ. ಇಂಥವು ಇರಬೇಕು ಫ್ಯಾಕ್ಟ್ರಿ ಒಳಗೆ ಫ್ಯಾನು. ಇವು ಇದ್ಬಿಟ್ರೆ ಫುಲ್ ಗಾಳಿನ ಹೊಡಿಯೋದು ನೋಡಿ. ನೋಡಿ ಸ್ನೇಹಿತರೆ, ಬೇಗ ಖಾಲಿ ಮಾಡ್ಕೊಂಬಂದ್ವಿ. ನಮ್ಮ ಮುಂದೆ 8 ಗಾಡಿ ಇದ್ವು. ಯಾಕಂದರೆ ನಾವು ತಗೊಬಂದಿರೋದು ವೆಯ್ಟ್ಲೆಸ್ ಮಾಲು ಇಂಡೋನೇಷ್ಯಾದ್ದು. ಅವರೆಲ್ಲ ತಂದರೆ ಸೌತ್ ಆಫ್ರಿಕಾದ್ದು. ನನ್ನ ಮಾಲ್ ಇಲ್ಲ ಅಂದರೆ ಪ್ರೊಡಕ್ಷನ್ ನಿಂತೋಗುತ್ತಂತಲ್ಲಿ. ಅರ್ಜೆಂಟ್ ಬೇಕು, ಮಾಲ್ ಇಲ್ಲ ಅಂತೇಳಿ ಒಳಗೆ ಕರ್ಕೊಂಡು ಅರ್ಜೆಂಟಾಗಿ ಅನ್ಲೋಡ್ ಮಾಡ್ದ ನೋಡಿ. 11 ಕಾಲಾತು. ನಾವು ಹೋಗಿದ್ದೆ 10 ಗಂಟೆ ಮೇಲೆ ಒಳಗೆ ಹೋಗಿ ಟಾರ್ಪಲ್ ಬಿಚ್ಚಿ 10 ನಿಮಿಷಕ್ಕೆ ಖಾಲಿ ಮಾಡ್ದ. ಅವ್ನು JCB ಹೇಳಿದೆ, ಅಲ್ಲಿಗೆ ಪ್ಲಾಟ್ಫಾರಮ್ಮು ಮುರಿದ್ಗಿರ್ದಿ ಅಂದೆ. ಇಲ್ಲ, ನಿಧಾನಕ್ಕೆ ಅನ್ಲೋಡ್ ಮಾಡ್ತೀನಿ ಅಂತೇಳಿ ಅನ್ಲೋಡ್ ಮಾಡ್ಕೊಂಡು ಊರ ಕಡೆಗೆ ಹೊಲ್ಟಿದ್ದೀವಿ. ನಾವೇನೋ ಸಾಯಂಕಾಲ ಆಗ್ತತೆ ಅಂದ್ಕೊಂಡಿದ್ವಿ ಖಾಲಿ ಮಾಡೋಷ್ಟೊತ್ತಿಗೆ. ಇವಾಗ ದುರ್ಗಕ್ಕೆ ಹೋಗಿ ವಾಟರ್ ಸರ್ವಿಸ್ ಮಾಡಿಸಿ ಅದೇ ಬೀನ್ಸ್ ಟ್ವಿಸ್ಟ್ ಆಗಿದೆಯಲ್ಲ, ಕ್ರಾಕ್ ಬಂದು ಅದನ್ನು ರೆಡಿ ಮಾಡ್ಸೋಕೆ ಹೇಳಿದಾರೆ ಮಾಲಕರು. ಇವತ್ತೇನಾಗಲ್ಲ, ನಾಳೆನೇ ಅದು. ಇವತ್ತು ವಾಟರ್ ಸರ್ವಿಸ್ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಮಾಡ್ತಾನೆ. ನಾವು ಇವಾಗ ಅಲ್ಲಿಗೆ ಸರ್ವಿಸ್ ಸ್ಟೇಷನ್ಗೆ ಹೋದಟ್ಟಿಗೆ ಕ್ಲೀನಾಗಿ ಗಾಡಿಯೆಲ್ಲ ಸರ್ವಿಸ್ ಮಾಡಿಸ್ಕೊಂಡು ಧೂಳು ಕಸ ಎಲ್ಲ ತಗೋಬೇಕು. ಸೊ ಯಾರೋ ಒಂದಿಬ್ರು ಕಮೆಂಟ್ ಹಾಕಿದ್ರಿ ಸ್ವಂತ ಹತ್ರ ಮಾತಾಡಿಸಿ ಅಂತೇಳಿ. ಮಾತಾಡಿಸ್ತೀನಿ. ಅಲ್ಲಿಗೆ ಎಲ್ಲೇ ಸರ್ವಿಸ್ ಸ್ಟೇಷನ್ಗೆ ಹೋದ್ಮೇಲೆ ಮಾತಾಡ್ಸೋದು. ಫ್ರೀ ಇರ್ತೀವಿ ಅಲ್ಲಿ, ಅವನು ನಾನು ಅಕ್ಕಪಕ್ಕ ನಿಂತ್ಕೊಂಡು ಮಾತಾಡ್ತೀವಿ. ಅಲ್ಲಿ ಸರ್ವಿಸ್ ಸ್ಟೇಷನ್ನಾಗ ಒಬ್ಬನು ಕ್ಯಾಮ್ರಾಮ್ಯಾನ್ ಅದಾನೆ, ಅವ್ನ ಕೈಯಾಗಿ ಕೊಟ್ಟು ಅಲ್ಲಿ ಮಾತಾಡಿಸ್ತೀನಿ. ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೇ ನಾವು ಎರಬಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಇಳಿದು ಒಳಗೆ ಹೋಗ್ತೀನಿ. ಎಲ್ಲಂದರೆ ಒದ್ದಿಕೆರೆ ಮೇಲೆ ಸೀದಾ ಐಮಂಗ್ಲ ಟಚ್ ಆಗುತ್ತೆ.
ಅಲ್ಲೇ ಹೋಗೋದು. ಡೆಪ್ ಬೇರೆ ಖಾಲಿ ಆಗಿಬಿಟ್ಟೈತೆ. ಒಂದು ಪಾಯಿಂಟ್ ಇತ್ತು, ಅದು ತೋರ್ಸಂಗಿಲ್ಲ ಗುರು. ಗಾಡಿ ಎಲ್ಲಿ ನಿಂತ್ಕೊಂತ ಗೊತ್ತಿಲ್ಲ. ಪರ್ಸಂಟೇಜ್ ಬೇರೆ ತೋರ್ಸಂಗಿಲ್ಲ. ಬೇಗ ಬೇಗ ಹೋಗಿ ಟ್ಯಾಂಕ್ ಕ್ಲೀನ್ ಮಾಡಬೇಕಂತೇಳಿ ಡೆಪ್ ಹಾಕ್ಸಿಲ್ಲ. ಅಲ್ಲಿತ್ತು, ಟ್ಯಾಂಕ್ ಕ್ಲೀನ್ ಮಾಡೋಣಂತೆ ದುರ್ಗಕ್ಕೆ ಹೋಗಿ. ಹಂಗೆ ಅಲ್ಲೇ ಶೋರೂಮ್ ಆಪೋಸಿಟ್ ಇರ್ತನಲ್ಲ, ಡೆಪ್ ಹಾಕ್ಸಿದ್ರಾತು. ಒಂದು 10 ಲೀಟ್ರು, ಇಲ್ಲಾಂದರೆ ಬೇಡ ಅಂದರೆ ಅಡ್ಜಸ್ಟ್ಮೆಂಟಿಗೆ ಒಂದು 10 ಲೀಟ್ರ್ ಹಾಕಿರೋದು ಸಾಕು. ಆಮೇಲೆ ನೋಡೋಣಂತೆ. ಅದು ಅಲ್ಲಿ ಇದು ದುರ್ಗಾ ಮೋಟಾರ್ಸ್ನಾಗ ನೋಡಿದರೆ 78 ರೂಪಾಯಿ. ಪ್ರೇರಣ ಮೋಟಾರ್ಸ್ನಾಗ ನೋಡಿದರೆ ರೇಟ್ ಜಾಸ್ತಿ. ನಾವು ಮೊನ್ನೆ ಎಲ್ಲ ಹಾಕ್ಸಿದ್ವಿ ಬರ್ಬೇಕಾದ್ರೆ ನಾಂದೇಡಾಗ, ಅಲ್ಲಿ 78. ನಾನು ದುರ್ಗಾ ಮೋಟಾರ್ಸ್ನಾಗ ಹಾಕ್ಸ್ಕೊಂಬಂದಿದ್ದು ಬರ್ಬೇಕಾದ್ರೆ ಅವತ್ತು ಎಷ್ಟಿತ್ತು ಅಂದರೆ 80 ರೂಪಾಯಿ ಇತ್ತು. ದುರ್ಗದಾಗ 83 ಇತ್ತು. ಇವಾಗ ಎಷ್ಟಾಯ್ತು ನೋಡೋಣ. ನೋಡಿ ಇಲ್ಲೇ ಹೋಗಿ ಸರ್ವಿಸ್ ರೋಡ್ಗೆ ಹೋಗ್ಬೇಕಾಯ್ತು. ಅಲ್ಲೈತೆ ಜಾಗ ಸರ್ವಿಸ್ ರೋಡಿಗೆ ಹೋಗೋಕ್ಕೆ. ಸರ್ವಿಸ್ ರೋಡಿಗೆ ಹೋಗಿ ಅಲ್ಲಿ ಯೂ ಟರ್ನ್ ಮಾಡ್ಕೊಬಂದು ಒಂದೇ ಒಂದು ಚಹಾ ಕುಡ್ದು ಹೋಗೋಣ. ಬೆಳಗ್ಗಿಂದ ಚಹಾ ಕುಡ್ದಿಲ್ಲ ನಾನು. ಇಡ್ಲಿ ವಡೆ ತಂದಿದ್ದ, ಪಲಾವು ಇಡ್ಲಿ ತಿಂದು ತಾಚಿ ಮಾಡಿದ್ದೆ. ತಾಚಿ ಮಾಡೋಕ್ಕೂ ಬಿಡಲಿಲ್ಲ ಗುರು, ಅಷ್ಟು ಫೋನ್ ಬರೋವು. ದೊಡ್ಡಪ್ಪ ಇದು ನಾವೇನಂದರೆ ಮಲಗಿರ್ತೀವಲ್ಲ ಅವಾಗಲೇ ಫೋನ್ ಬರೋದು. ಆರಾಮಾಗಿದ್ದಾಗ ಯಾರ್ಯಾರು ಫೋನೇ ಮಾಡಲ್ಲ. ಹಂಗೆ ನೋಡಿ ಅಯ್ಯಯ್ಯ ಗುರು, ಅಲ್ಲಿ ಕೆಳಗೆ ತಾಬೇಕಾಯ್ತು ಸರ್ವಿಸ್ ರೋಡಿಗೆ. ಮೇಲೆ ಬಂದುಬಿಟ್ಟು ಫ್ಲೈಓವರ್ ಹತ್ತಿ ಸರ್ವಿಸ್ ರೋಡಿಗೆ ಇಲ್ಲಿ ಜಾಗ ಇತ್ತು ಅಂದ್ಕೊಂಡು ಏನಿಲ್ಲ. ಆ ಕಡೆ ಎಲ್ಲ ಮುಂದೆ ಹೋಗಿ ಹಿಂಗೆ ಬಂದ್ರಾತು. ಬ್ರಿಡ್ಜ್ ಕೆಳಗೆ ಯೂ ಟರ್ನ್ ಮಾಡ್ಕೊಂಡು ಹೋದ್ರಾತು. ನೋಡಿ ಇಲ್ಲೇ ಹೋಗ್ಬೇಕಾಗಿರೋದು ನಾನು ಶ್ರೀ ಕ್ಷೇತ್ರ ಒದ್ದಿಕೇರ ಸ್ವಾಮಿಗೆ. ಮೊನ್ನೆ ಯೂ ಟರ್ನ್ ಮಾಡ್ಕೊಂಬಂದು ಹೋಗೋಣ. ಇವಾಗ ಸಿಂಗಲ್ ರೋಡ್ನಾಗ ಇವನಿಗೇನು ಕೊಡಲ್ಲ, ಹಳ್ಳಿ ರೋಡು. 10 ಕಿಲೋಮೀಟ್ರ್ ಹೋದ್ರೆ ಐಮಂಗ್ಲ ಐತೆ. ಅಲ್ಲಿಂದ ದುರ್ಗಕ್ಕೆ ಹೋಗ್ತಾನೆ. ಬನ್ನಿ ಹೋಗೋಣ, ಅಲ್ಲಿ ಮುಂದೆ ಸಿಗೋಣ. ಸ್ನೇಹಿತರೆ, ನಾನು ಹೋಗ್ತಾ ಇರೋದು ಯಾವ ರೋಡ್ ಅಂದರೆ ಹಳ್ಳಿ ರೋಡ್. ಇದಿಲ್ಲೇ ಒಂದು 5 ಕಿಲೋಮೀಟ್ರ್ ಸಿಂಗಲ್ ಇರೋದು. ಆಮೇಲೆ 2 ಗಾಡಿ ಪಾಸಾಗಷ್ಟು ಜಾಗ ಇರುತ್ತೆ. ನಮಗಿಂತ ರೋಡಾಗಿ ಹೋಗ್ಬೇಕಂದ್ರೆ ಭಾರಿ ಮಜಾ. ಜೀತು ಗಾರ್ಡನ್ ಡಿಪ್ಪರ್ ಹುಡ್ಕೊಂಡ್ ಬರ್ತಾರೆ ನೋಡಿ. ನಾವು ಹಿಂಗೆ ಸೈಡ್ಗೆ ಹೋಗಿ ಸೈಡ್ ಬಿಡ್ತೀವಿ. ನಾವು ಸಣ್ಣ ಹುಡುಗರಾದಾಗ ಬಸ್ಸಾಗಿ ಹೋಗ್ತಿದ್ವಲ್ಲ, ಅವಾಗ ಹಿಂಗೆ ಇದ್ದಿದ್ದು ಹಳ್ಳಿಗಳ ರೋಡು. ಇದು ಯಾವ್ದು ಅದು ಪಾಗೋಡ ಚಳ್ಕೆರೆ ರೋಡು. 2 ಗಾಡಿ ಅಪೋಸಿಟ್ ಬಂದಿಟ್ಟು ಹಂಗೆ ಸೈಡ್ ಫುಟ್ಪಾತ್ ಇಳಿಸ್ಬೇಕಾಗಿತ್ತು. ಒಂದು ಸ್ಪೀಡ್ನಾಗ ಇಳಿಸಾರ್ ಗುರು. ಅವಾಗ ನಾವು ನಮ್ಮ ಆಂಟರವ್ರಿಗೆ ಹೋಗ್ತಿದ್ವಿ ಪಾಗೋಡಕ್ಕೆ ಹೋಗಿ. The next day. ಮಾರ್ನಿಂಗ್ ಗೆಳೆಯರೆ, ನಿನ್ನೆ ಗಾಡಿ ಸರ್ವಿಸ್ ಮಾಡ್ತಾನೆ ಅಂತೇಳಿ ಖಾಲಿ ಮಾಡ್ಕೊಂಬಂದ್ವಿ. ಸರ್ವಿಸ್ ಸ್ಟೇಷನ್ನಾಗ ಕರೆಂಟ್ ಇರಲಿಲ್ಲ. ಒಂದು 2-3 ಬಾಡಿ ಬಿಲ್ಡ್ರಿಗೆ ತೋರಿಸಿದ್ವಿ. ಅದೇ ಬೀಫ್ ಜರುಗೈತೆ, ಟುಸ್ಟ್ ಆಗೈತೆ ಅನ್ನಲ್ಲ. ಲಾಸ್ಟಿಗೆ ವೆಳ್ಳನ್ಗಿರಿ ಬಾಡಿ ಬಿಲ್ಡ್ರಿಗೆ ತೋರಿಸಿದ್ವಿ. ನಮ್ಮ ದುರ್ಗದಾಗ ಒಬ್ರು ವೆಳ್ಳನ್ಗಿರಿ ಅಂತೇಳಿ. ಅವ್ರು ಇನ್ನೇನು ಇದು ಬರಲ್ಲ, ಬೀನ್ಸು ಬೇರೆ ಹಾಕ್ಬೇಕು, 2 ಹಾಕು ಅಂತಂದದಕ್ಕೆ ನಿನ್ನೆ ಅಲ್ಲಿ ಸರ್ವಿಸ್ ಮಾಡ್ಸೋಕೆ ಹೋದ್ವಿ. ಅವ್ನು 1,500 ಅಂದ. ಯಾಕಂದರೆ ನಾವು ರೆಗ್ಯುಲರ್ ಮಾಡ್ಸೋದಿಲ್ಲ, ನಾಳೆ ಸರ್ವಿಸ್ ಮಾಡಿಸ್ಬಿಡ್ತೀನಿ ಅಂತೇಳಿ ಗಾಡಿ ಇಲ್ಲೇ ಹೊಡೆದೋಗಿದ್ದೆ ನೋಡಿ. ಇವಾಗ ಬಂದಿದ್ನಿ, ಡೋರ್ ಬಿಚ್ಚಿದ್ನಿ. ನಾನು ಬರೋಷ್ಟೊತ್ತಿಗೆ ಗಾಡಿ ಹೊಡೆದ್ರೂ ಇವನು ಕ್ಯಾಂಟ್ರ್ ಗಾಡಿ ತೊಳಿತದಾನೆ. ಇವಾಗ ಒಂದು ಪೈಪ್ ಇಸ್ಕೊಂಡು ತೊಟ್ಟೆಗೆ ನೀರು ಹೊಡಿಯೋಣ. ನೀರು ಹೊಡೆದು ಬಾಡಿ ಬಿಲ್ಡ್ರಿಗೆ ತಗೊಂಡೋಗೋಣ. ಇದು ಜೂಲಾಗೆ ಜೂಲಾಗಿ ಉಜ್ಜಬಾರ್ದು ಗುರು, ಜೂಲಾಗಿ ಉಜ್ಜಬಾರ್ದು. ಉಜ್ತೈತೆ, ಬರೋದೇ ಇಲ್ಲ ಇದು. ಏನು ಮಾಡ್ತಾರೆ ಅಂದರೆ, ಇಲ್ಲಿ ಎಲ್ಲಿಗನ್ನ ಕ್ರ್ಯಾಕ್ ಬಂದಿರ್ತೋ ಅದನ್ನ ಕಟ್ ಮಾಡಿ ಬಿಸಾಕಿ ಅಷ್ಟಕ್ಕೆ ಇನ್ನೊಂದು ಪೀಸ್ ತಂದು ವೆಲ್ಡಿಂಗ್ ಮಾಡಿ ಬಿಸಾಕ್ತಾರೆ. ನಾಯಿ ಬಾಲಾಟ ಆಡ್ತೈತೆ ನೋಡಿ. ಇದು ಅರ್ಧ kg ಕಂಡ ಶಿಸ್ತ ಕಿತ್ಕೊಂಡ್ಬಿಡ್ತೈತೆ ಬಾಯಿ ಹಾಕಿದರೆ. ಒಳಗೆ ಕಳ್ಸೋ ರಾಣಿಗೆ ರಾಜ ಇಲ್ಲನೋ. ನಮ್ಮ ಹತ್ರ ರಾಜ ಇದ್ದಾನೆ, ಬರ್ತಾಯಿದ್ದಾನೆ ರಾಣಿಗೆ. ಹಾಂ ನೋಡಿ ಬಿಡು, ಒಳಗೆ ಕಳಿಸ್ತಾ. ಗಣೇಶ ಬಂದಿಲ್ಲ. ಪೈಪ್ ಆಯ್ತಾ, ಇದು ಪೈಪ್ ಕೊಡು ಮತ್ತೆ. ಹಂಗೆ ಪ್ಲಾಟ್ಫಾರಮ್ ಹೊಡಿತು ನಾನು. ಬೇಗ ಆಗುತ್ತೆ. ನಾವು ಜೊತೆ ಕೆಲಸ ಮಾಡಿದರೆ ಬಿಟ್ಟು ಶೋ ಕೊಟ್ಟರೆ ಆಗಲ್ಲ. ಅವನ ಮೇಲೆ ನೀರು ಹೊಡೆದ್ರೆ ಅವ್ನು ಕೆಳಗೆ ತೊಳಿತಾನೆ. ಇದು ಚೆಸ್ಸಿ ಒಂದು ಉಜ್ಜಿದ್ರೆ ಆಗೋತ್ತು ಗುರು. ನಿನ್ನೆನೇ ಸರ್ವಿಸ್ ಆಗೋದು. ಏನು ಮಾಡ್ತೀರಾ, ನಾವು ನೈಟೆಲ್ಲ ಗಾಡಿ ಹೊಡೆದು ಟಯರ್ಡ್ ಆಗಿದ್ವಿ. ಎಲ್ಲೆಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಮಧ್ಯಾಹ್ನ 2 ಗಂಟೆಗೆ ಶಿಶಿನ ಕರೆಸ್ಕೊಂಡು ಮನೆಗೆ ಹೋಗಿದ್ದು. ಇವಾಗ ಬಂದಿದ್ದು ನೋಡಿ. ಕೆಸರಾಗಿರೋದು ಕ್ಲೀನಾಗಿ ಇಟ್ಕೊಂಡು ಮೇಲೆ ಹೋಗ್ತೀನಿ ತಡಿ. ಸ್ನೇಹಿತರೆ, ಫುಲ್ ಬಾಡಿ ಆಯಿತು. ಗಣೇಶ ಬಾಡಿ ಆದ್ಮೇಲೆ ಅರ್ಧ ತೊಳೆದ್ಮೇಲೆ ಬಂದು ನಾನು ಲೇಟಾಗಿ 11 ಗಂಟೆಗೆ. ಅವ್ನು ಒಬ್ಬನೇ ತೊಳ್ದ. ಇವಾಗ ಫಾರ್ಮ್ ಆಗ್ತಾಯಿದ್ದಾನೆ ನೋಡಿ. ದೊಡ್ಡಪ್ಪನೂ ಬಂದಾನೆ. ದೊಡ್ಡಪ್ಪನ ಗಾಡಿ ತೊಳಿತಾ ಇದೀವಿ ಇವಾಗ. ಯಾವುದೋ ಬೇರೆ ಸ್ಟೇಟಿನ ಗಾಡಿ ಬೇರೆದು ಗಾಡಿದು ಬಂದಿತ್ತು, ಅದನ್ನ ತೆಗ್ಸಿದ್ವಿ ನೋಡಿ. ಫಾರ್ಮ್ ಹಾಕೋಕ್ಕೆ ಆಯಿಲ್ ಬೇರೆ ತಂದಾನೆ. ಎಲ್ಲ ಕಾರಿಗೆ ಬೈಕಿಗೆ ಫಾರ್ಮ್ ಹಾಕ್ಸಿದ್ರೆ ನಾವು ಲಾರಿಗೆ ಹಾಕ್ಸ್ತಾಯಿದ್ದೀವಿ ನೋಡಿ.
ರಿಜಿಸ್ಟ್ರೇಷನ್ಗೆ ಈ ಸ್ಪೆಷಾಲಿಟಿ ಯಾವಾಗ್ಲಿದ್ದ ಹಾಂ ಹಾಂ ಯಾವಾಗ ನನಗೆ ಹಾಕಿಲ್ಲ ಬಿಡು ಕ್ಲೀನಾಗಿ ತೊಳಿರಿ ಹಾಕಿ ಫಾರ್ಮ್ ಹಾಕಿ ಇಲ್ಲೈತೆ ನೋಡ್ಗುರು ಇದೆ ಲಿಕ್ವಿಡ್ಡು ಇದನ್ನ ಹಾಕಿ ಹೊಡಿತಾರೆ ಹೊಡಿ 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 ಸ್ನೇಹಿತರೆ ಫೋಮ್ ಹೊಡಿತಾ ಇದ್ದಾನೆ ಗ್ಲಾಸಿಗೆಲ್ಲ ಫುಲ್ ಬಾಡಿಗೆ ನೋಡ್ತಿಲ್ಲ ಶೇಪು ಬಾಡಿಗೆ ಅಲ್ಲ ಇದು ಕ್ಯಾಬಿನಿಗೆ ಅಷ್ಟೇ ನೋಡಿ ಹೊಡಿತಾ ಇರೋದಕ್ಕೆ ಹೆಸರು ಬೇರೆ ಐತೆ ಎತ್ಲಾಗ ನಾವು ಬಿದ್ದಿದ್ದೆವು ನೋಡಿ ಆಗ ಒಳಕ್ಕೆಲ್ಲ ಹೋಗ್ಬಿಡ್ತು ಸೆಟ್ರಸ್ ಬಿಡಲ್ ತಮ್ಮ ನೋಡಿ ಎಲ್ಲ ಆಗ್ಬಿಡ್ತು ಆ ಕಡೆ ಈ ಕಡೆ ಇವಾಗ ಕ್ಲೀನಾಗಿ ಉಜ್ತಾನೆ ಈ ಕಡೆ ಅದು ಒಳಗೆ ತೋರಿಸ್ಲೇ ಇದ್ರಕ್ಕೆ ಹಾಂ ನೋಡಿ ಗಣೇಶ ಹೊಡೆದ ಹಾಂ ಗಣೇಶನ್ ಮಾಡಂದ್ರೆ ಅಪ್ಪನ ಮಾಡೋದು ಜಾಸ್ತಿ ಅಪ್ಪ ಡೋರ್ ಹಾಕು ಇಚ್ಚಿಟ್ಟಿದ್ದಾನೆ